ನಮಸ್ತೆ. ನಮ್ಮ ಹೆಸರು ರಾಜಶೇಖರ್ ಅಂತ. ಇವರು ನಮ್ಮ ತಂದೆಯವರು ವೆಂಕಟರೆಡ್ಡಿ ಅಂತ, ನಮ್ಮ ಅಣ್ಣ ಸುರೇಶ್ ಗೌಡ್ ಅಂತ. ನಮ್ಮದು ಬುಳೋನಹಳ್ಳಿ, ಶಿಲ್ಘಾಟ್ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಾವು ಸುಮಾರು ಇದೇ ಫಸ್ಟ್ ಟೈಮ್ ನಾವು ಶುಂಠಿ ಬೆಳೆದಿರೋದು. ಶುಂಠಿ ಬೆಳಿಬೇಕಾದ್ರೆ ಮುಂಚೆ ನಾವು ಇಬ್ಬರು ಲೇಬರ್ಸ್ ಕರ್ಕೊಂಡ್ರಿ. ಇಬ್ಬರು ಲೇಬರ್ಸ್ಗೆ ಕಡಿಮೆ ಅಂತಂದ್ರೆ 800-1400 ರೂಪಾಯಿ ಲೇಬರ್ಸ್. ಇಬ್ಬರು ಲೇಬರ್ಸ್ ಕೊಡ್ರಿ. 500 ಲೀಟರ್ ಸ್ಪ್ರೇ ಮಾಡಬೇಕಾಗಿತ್ತು ಔಷಧಿ. ಇದ್ರಿಗೆ ಸುಮಾರು 3-4 ಅವರ್ ಟೈಮು ಬೇಕಾಗಿತ್ತು. ಈಗ ಮಲ್ಟಿಫೈರ್ಸ್ ಕಂಪ್ನಿಗೆ ಫೋನ್ ಮಾಡಿ ಹರಿಸೆಂಡಿ ಪ್ರೆಸಸ್ ಕಡೆಯಿಂದ ಡ್ರೋನ್ ಕಳ್ಸಿಕೊಟ್ರು. ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಯ್ತು. ಯಾವ ತರ ಅಂತಂದ್ರೆ ಈಗ ಟೈಮಿನೂ ಉಳಿತಾಯ ಆಯ್ತು, ಈಗ ಲೇಬರ್ಸು ಉಳಿತಾಯ ಆಯ್ತು. ಸ್ಪ್ರೇ ಅಷ್ಟೇ, ಸ್ಪ್ರೇನು ಕ್ಲೀನ್ ಆಗಿ ಮುಂಜಿ ತರ ಚೆನ್ನಾಗಿ ಬೀಳುತ್ತೆ. ರೋಗನು ಸ್ವಲ್ಪ ಕಂಟ್ರೋಲ್ ಬಂದಿದೆ. ಪರವಾಗಿಲ್ಲ, ಇವರು ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದೆ. ನಾವು ಇಂಥ ಟೈಮ್ಗೆ ಬೇಕು ಅಂದ್ರೆ ಇಂಥ ಟೈಮ್ಗೆ ಕಳ್ಸಿಕೊಡ್ತಾರ. ಇಂಥ ವಾರಕ್ಕೊಂದ್ಸತಿ ನಾವು ಸ್ಪ್ರೇ ಮಾಡಿಸ್ತೇವೆ. ವಾರಕ್ಕೊಂದ್ಸತಿ ಬಂದು ನಮಗೆ ಇವರು ಇವ್ರ ಕಡೆಯಿಂದ ನಮಗೆ ಚೆನ್ನಾಗಿ ಕೆಲಸ ಆಗಿದೆ. ರಿಸಲ್ಟ್ ಯಾವ ತರ ಬಂತು? ರಿಸಲ್ಟ್ ಪರವಾಗಿಲ್ಲ ಸರ್, ರಿಸಲ್ಟ್ ಬಂದಿದೆ. ಮೊದಲು ಇವಾಗ ಚೆನ್ನಾಗಿ ಬಂದೈತೆ, ಕಾಣಿಸ್ತದೆ. ಇವಾಗ ರಿಸಲ್ಟ್ ಗೊತ್ತಾಗ್ತಿದೆ. ಅದನ್ನ ಹೋಗ್ಬಿಡ್ತದೆ, ವಾರದಾಗ ಹೋಗ್ಬಿಡ್ತದೆ, ತೋಟ ಬರ್ನ್ ಆಗ್ಬಿಡ್ತದೆ ಅನ್ಕೊಂಡಿದ್ರೆ ಈಗ ನಮ್ಮ ಮನ್ಸಿಗೆ ಡ್ರೋನ್ ಇಲ್ಲಿ ಔಷಧಿ ಹೊಡೆದ ಮೇಲೆ ರೋಗ ಕಂಟ್ರೋಲ್ ಬಂದೈತೆ, ಸರಿ ಅನಿಸ್ತದೆ ನನ್ಗೆ. ಆಮೇಲೆ ಇನ್ನೊಂದು, ನಮ್ಮ ಊರ್ನವ್ರೆ, ನಮ್ಮ ಸಂಬಂಧಿಕರೇ ಔಷಧಿ ಅಂಗಡಿ ಹಾಕಿವ್ರೆ ವಿಜಯಪುರದಲ್ಲಿ. ಅವ್ರ ಸ್ವಂತ 3 ಎಕರೆ ಐತೆ. ಇಪ್ಪತ್ತು ಪಕ್ಕದಲ್ಲಿ ಈ ಕಡೆಯಿಂದ ಔಷಧಿ ಹೊಡ್ಕೊಂಡು ಹೋದ್ರೆ ಅವುಗಳ ಮೇಲೆ ಎತ್ತಿ ನೋಡ್ತಾವಂತೆ. ಅದೆಲ್ಲ ಕಂಟ್ರೋಲ್ ಆಗ್ತದೆ. ಅವು ಕಾಟ, ಹುಳ ಕಾಟ, ಮತ್ತೆ ನಾವು ಓಡಾಡಬೇಕಾದ್ರೆ ನಾವು ಸುಮಾರು 2-3 ಸಾರಿ ತೊಂದ್ರೆ ಬಿದ್ದು ಹೋಗಿದ್ರೆ ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ. ತುಂಬಾ ಉಪಕಾರ ಆಯ್ತು. ಬೆಂಡೆಕಾಯಿ ಹಾಕಿದ್ವಿ ಇಲ್ಲಿ. ಬೆಂಡೆಕಾಯಿ ಕೀಳಕ್ ಬಂದ್ 2-3 ಸಲ ಬಿದ್ದೋಗಿ ಮೊಣಕಾಲೆಲ್ಲ ಗಾಯ ಆಯ್ತು. ಅಷ್ಟೇ ಅಲ್ಲ, ಔಷಧಿ ಸಹ ಕಡಿಮೆ ಉಳ್ಕೊಳ್ಳುತ್ತೆ. ಪರವಾಗಿಲ್ಲ, ಚೆನ್ನಾಗಿದೆ ಸರ್ ಇದು. ಸರಿ. ನಾವು ಆಮೇಲೆ ಮದುವೆ ಮನೆಯೊಳಗೆ ನಾವು 5 ವರ್ಷದಾಗ ಅನ್ಕೊಂಡ್ರಿ ಏನಂತ, ಇದಕ್ಕ ಡ್ರೋನ್ ಔಷಧಿ ಬರ್ತಾರ ಮಾಡ್ಬಿಟ್ರೆ ರೈತರಿಗೆ ಭಾರಿ ಅನುಕೂಲ ಆಗ್ತದೆ ನಮ್ಮಷ್ಟಕ್ಕೆ ನಾವು ಅನ್ಕೊಂಡಿದ್ರಿ. ನಾ ಬೇರೆ ಆರ್ಮೇಳಿಕೆ ರಾಜಣ್ಣ ಅಂತ ಇದ್ದಾನೆ, ಅವ್ರು ಕೇಳಿದ್ರಿ ನೋಡಿ. ಈಗ ನಾವ್ ಅನ್ಕೊಂಡಾಗೆ ಯಾರೋ ಒಬ್ಬ ಹುಡುಗ ಬುದ್ಧಿವಂತ ತಯಾರು ಮಾಡಿದ್ದಾರೆ. ಒಬ್ಬರಿಗಿದ್ಲು ಒಬ್ರು ಬುದ್ಧಿವಂತರೇ, ತಂದೆಗಿದ್ಲು ಮಗನ ಬುದ್ಧಿವಂತ, ಮಗನ್ಗಿದ್ಲು ಮೊಮ್ಮಗನ ಬುದ್ಧಿವಂತ, ಮೊಮ್ಮಗನಿದ್ಲು ಮೊಮ್ಮಗನ ಬುದ್ಧಿವಂತ. ಈ ತರ ಪ್ರಪಂಚ ಮುಂದುವರೆದು ಬಿಡ್ತು ಸರ್. ಎಲ್ಲಾ ಟೆಕ್ನಿಕಲ್ಸ್ ಟೆಕ್ನಿಕಲ್ ಬಂದಿದ್ದು ಆಕ್ಚುಲಿ ನಮ್ಮ ರೈತರಿಗೆ ಭಾರಿ ಅನುಕೂಲ ಇದು. ಈ ಟೆಕ್ನಾಲಜಿ ನಮ್ಮ ರೈತರಿಗೆ ಬರಬೇಕು, ಟೈಮ್ ಉಳಿತಾಯ ಆಗತ್ತೆ, ತುಂಬಾ ಕೆಲಸ ಮಾಡುತ್ತೆ. ಎಲ್ಲಾ ರೈತರು ಆದಷ್ಟು ಇದ್ರಲ್ಲೇ ಸ್ಪ್ರೇ ಮಾಡಿಸ್ರಿ. ನಮಗೆ ಅನುಭವ ಪ್ರಕಾರ ನಾವು ಹೇಳ್ತಾ ಇದ್ರೆ ಇದ್ರಲ್ಲಿ ಲೇಬರ್ಸ್ ಕ್ಲಾಸ್ ಉಳ್ಕೊಳ್ಳುತ್ತೆ, ಔಷಧಿ ಉಳ್ಕೊಳ್ಳುತ್ತೆ, ಪ್ರತಿಯೊಂದು ಉಳ್ಕೊಳ್ಳುತ್ತೆ. ಆಮೇಲೆ ನಮ್ಮ ಲೈನ್ ಮೇಲ್ಗಡೆ ಒಂದು ಕೆಳಗಡೆ ಒಂದು 2 ಲೈನ್ ಐತಲ್ಲಪ್ಪ, ಏನು ಅನ್ಕೊಂಡ್ರೆ ಪರವಾಗಿಲ್ಲ, ಕ್ಲೀನ್ ಆಗಿ ಕೆಲಸ ಮಾಡ್ಕೊಟ್ರು. ಬಹಳ ಕಂಟ್ರೋಲ್ ಕಡೆ ಬೇಕೋ ಅದ್ ಕಡೆ ರಿಮೋಟ್ ನಲ್ಲಿ ಕಂಟ್ರೋಲ್ ಸಿಸ್ಟಮ್. ಸರ್, ಮಲ್ಟಿಫೈರ್ಸ್ ಕಂಪ್ನಿಗೂ ಮತ್ತೆ ಹರಿಸೆಂಡಿ ಪ್ರೆಸಸ್ಗೂ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು ಅಂತ ಹೇಳ್ತೀನಿ. ತುಂಬಾ ಥ್ಯಾಂಕ್ ಯು ಸರ್.